ವಿತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಅಪ್ಪಂ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಸಿಂಪಲಾಗಿ ಮಾಡೋದು, ಹಾಗೇನು ಬೇಗನೆ ಕೂಡ ಮಾಡಲಿಕ್ಕಾಗ್ತದೆ. ಮೊದಲನೇ ದಿವಸ ನಾವು ಕಡಿದಿಟ್ಟು ಮಾಡಿದರೆ ಆಯಿತು. ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಾನು ಇಡ್ಲಿ ರೈಸನ್ನು ನೆನೆ ಹಾಕಿದೆ. 1 ಕಪ್ ಆಗುವಷ್ಟು ಇಡ್ಲಿ ರೈಸನ್ನು ನೆನೆ ಹಾಕಿದೆ. ಇವಾಗ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇಲ್ಲಿ 1 ಕಪ್ ಅಕ್ಕಿಗೆ ಇಲ್ಲಿ 1/4 ಕಪ್ ಆಗುವಷ್ಟು ನಾನಿಲ್ಲಿ ಅನ್ನವನ್ನು ಹಾಕಿದ್ದೇನೆ. 1/4 ಕಪ್ ಆಗುವಷ್ಟು ಕಾಯಿ ತುರಿ. ಇವಾಗ ಗ್ರೈಂಡ್ ಮಾಡಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಅಕ್ಕಿಯನ್ನು ಗ್ರೈಂಡ್ ಮಾಡಿ ಆಯಿತು. ಇವಾಗ ಸ್ವಲ್ಪ ನಾನು ಇಲ್ಲಿ ಈಸ್ಟನ್ನು ಹಾಕ್ತೇನೆ. ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ. ಇವಾಗ ಇನ್ನೊಮ್ಮೆ ಇದನ್ನು ಗ್ರೈಂಡ್ ಮಾಡ್ತೇನೆ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಸಕ್ಕರೆ, ಉಪ್ಪು ಹಾಗೂ ಈಸ್ಟನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡಿದೆ. ಅಪ್ಪಂ ಮಾಡುವ ಒಂದು ರಹಸ್ಯ ಅಂದರೆ ಇದಕ್ಕೆ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿದರೆ ಮಾತ್ರ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಇವಾಗ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿ ಆಯಿತು. ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಇವಾಗ ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಕ್ತೇನೆ. ಈಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತೇನೆ. ಕೈಯಲ್ಲಿ ಮಿಕ್ಸ್ ಮಾಡಿದರೆ ಒಳ್ಳೆಯದು. ಈ ಹಿಟ್ಟೆಲ್ಲ ಹುದುಗಿ ಬರಲಿಕ್ಕೆ ನಾವು ಕೈಯಲ್ಲಿ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಹಾಗೆಯೇ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಒಂದು 5 ನಿಮಿಷ ನಾವು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಬೇಕು. ನಾವು ಈ ಥರ ಮಿಕ್ಸ್ ಮಾಡಿದಷ್ಟು ಈ ಹಿಟ್ಟು ಚೆನ್ನಾಗಿ ಹುದುಗಿ ಬರ್ತದೆ. ನೋಡಿ, ಅಪ್ಪಂ ಮಾಡಲಿಕ್ಕೆ ಹಿಟ್ಟನ್ನು ಇಷ್ಟು ತೆಳು ಮಾಡಿ ಇಟ್ಟಿದ್ದೇನೆ. ನಾವು ನಾರ್ಮಲ್ ದೋಸೆ ಮಾಡ್ತೇವಲ್ವ, ಅಷ್ಟು ದಪ್ಪವಾಗಿ ಇಡಬಾರ್ದು. ಅದಕ್ಕಿಂತ ಒಂಚೂರು ತೆಳು. ನೋಡಿ, ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ, ಇದು ಇಡ್ಲಿ ರೈಸ್ ಆದ ಕಾರಣ ಇಷ್ಟು ತೆಳು ಮಾಡಿ ಇಡ್ಬೋದು. ಬೆಳ್ತಿಗೆ ಅಕ್ಕಿ ಆದರೆ ಇಷ್ಟು ತೆಳು ಮಾಡಬಾರ್ದು, ಇದಕ್ಕಿಂತ ಸ್ವಲ್ಪ ದಪ್ಪವಾಗಿ ಇಡಬೇಕು. ಇವಾಗ ಇದು ಮಿಕ್ಸ್ ಮಾಡಿದ್ದು ಸಾಕು. ಇನ್ನು ಮುಚ್ಚಳ ಮುಚ್ಚಿ ಓವರ್ನೈಟ್ ಫರ್ಮೆಂಟೇಷನ್ಗೆ ಇಡ್ತೇನೆ. ನೋಡಿ, ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಡೆದಿಟ್ಟಂಥ ಹಿಟ್ಟು ಉಬ್ಬಿ ಬಂದು ಕೆಳಗೆ ಕೂತ್ಕೊಂಡಿದೆ. ಸ್ವಲ್ಪ ಹೇಳುವಾಗ ಲೇಟ್ ಆಯಿತು. ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಪಮನ್ನು ಮಾಡ್ತೇನೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಬೆಳಿಗ್ಗೆ ಎದ್ದು ಹಾಲು ಕರೆಯುವ ಕೆಲಸ ಎಲ್ಲ ಆಯಿತು. ಇನ್ನು ಬೇಗನೆ ತಿಂಡಿ ಮಾಡ್ತೇನೆ. ನಿನ್ನೆ ರಾತ್ರಿ ನಾನು ಅಕ್ಕಿಯನ್ನು ಕಡ್ದಿಟ್ಟಿದ್ದೆ ಅಪ್ಪ ಮಾಡಲಿಕ್ಕೆ. ಇವಾಗ ಬೇಗನೆ ಅದನ್ನು ಮಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಚಟ್ನಿ ಕೂಡ ಆಗಬೇಕು. ಇವಾಗ ಮೊದಲಿಗೆ ಒಂದು ಚಟ್ನಿ ಮಾಡ್ತೇನೆ. ಅದಕ್ಕೆ ನಾನಿಲ್ಲಿ ಒಂದು ಒಣಮೆಣಸನ್ನು ಫ್ರೈ ಮಾಡ್ತೇನೆ. ಸ್ವಲ್ಪ ಚಟ್ನಿ ಮಾಡುವ ಕಾರಣ ಒಂದೇ ಒಣಮೆಣಸನ್ನು ಫ್ರೈ ಮಾಡ್ತೇನೆ. ದಿನಾಲೂ ಕಾಯಿಮೆಣಸಿದ್ದೇ ಚಟ್ನಿ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಒಣಮೆಣಸಿದ್ದು ಚಟ್ನಿ ಇವತ್ತು ಮಾಡ್ತೇನೆ. ಅಪ್ಪಮಿದ್ದು ಕಾವಲಿಯನ್ನು ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಇಲ್ಲಿ ಚಟ್ನಿ ಮಾಡಲಿಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತೇನೆ. ಒಂದು ಒಣಮೆಣಸು, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಇವಾಗ ನೋಡಿ, ಚಟ್ನಿ ರೆಡಿ ಆಯಿತು. ಇವಾಗ ಇಲ್ಲಿ ಕಾವಲಿ ಬಿಸಿಯಾಗಿದೆ. ಅಪ್ಪಮ್ಮನ್ನು ಮಾಡ್ತೇನೆ.
ಇವಾಗ ಚಟ್ನಿ ರೆಡಿ ಆಯಿತು, ಹಾಗೆಯೇ ಅಪ್ಪಮ್ ಕೂಡ ರೆಡಿ ಆಗ್ತಾ ಇದೆ. ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ. ಹಾಗೆ ಇನ್ನು ಬೇಗನೆ ಟೀ ಕೂಡ ರೆಡಿ ಮಾಡ್ತೇನೆ. ನೋಡಿ, ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಪ್ಪಮ್ ರೆಡಿ ಆಯಿತು. ಈ ಥರ ಬಂದಿದೆ, ಸಾಫ್ಟಾಗಿದೆ. ಅನ್ನವನ್ನು ಹಾಕಿದ ಕಾರಣ ಸಾಫ್ಟಾಗಿ ಬಂದಿದೆ. ಹಾಗೆಯೇ ಉದ್ದಿನ ಬೇಳೆಯನ್ನು ಹಾಕಲಿಲ್ಲ, ಇಷ್ಟು ಮಾತ್ರ ಹಾಕಿದೆ. ತುಂಬಾ ಸಾಫ್ಟಾಗಿದೆ. ಹಾಗೆಯೇ ಇವಾಗ ಟೀ ಕೂಡ ರೆಡಿ ಆಯಿತು. ಇನ್ನು ನಾವು ಟೀ ಕುಡಿತೇವೆ. ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ಆದ ಅಪ್ಪಮ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.